ಇಂಗ್ಲೆಂಡ್ ಎದುರು ನಡೆದಂತಹ ಟಿ20 ಸರಣಿಯಲ್ಲಿ ಟೀಂ ಇಂಡಿಯಾ ಮತ್ತೊಮ್ಮೆ ಒಂದು ಕಳಪೆ ಪ್ರದರ್ಶನವನ್ನು ತೋರುವುದರ ಮೂಲಕ ಇಂಗ್ಲೆಂಡ್ ಎದುರು ನಡೆದಂತಹ ಟಿ20 ಸರಣಿಯಲ್ಲಿ ಟೀಂ ಇಂಡಿಯಾ 4-0 ಅಂತರದಲ್ಲಿ ಒಂದು ಹೀನಾಯ ಸೋಲನ್ನು ಕಂಡಿದೆ. ಇನ್ನು ಟೀಂ ಇಂಡಿಯಾ ಇಂಗ್ಲೆಂಡ್ ಎದುರು ನಡೆದಂತಹ ಟಿ20 ಸರಣಿಯಲ್ಲಿ ತೋರಿದಂತಹ ಕಳಪೆ ಪ್ರದರ್ಶನದ ಬಗ್ಗೆ ಟೀಂ ಇಂಡಿಯಾದ ಮಾಜಿ ಆಟಗಾರ ಸುನಿಲ್ ಗವಾಸ್ಕರ್ ಹೇಳಿದ್ದೇನು ಎಂಬುದರ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ತಿಳ್ಕೊಂಬರೋಣ. ಡೀಟೇಲ್ಸ್ ಅನ್ನ ನೋಡೋದಕ್ಕಿಂತ ಮುಂಚೆ ನೀವು ಟೀಂ ಇಂಡಿಯಾದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಹಾಗೇನೆ ಟೀಂ ಇಂಡಿಯಾ ಇಂಗ್ಲೆಂಡ್ ಎದುರು ನಡೆದಿರುವಂತಹ ಏಕದಿನ ಸರಣಿಯಲ್ಲಾದರೂ ಒಂದು ಉತ್ತಮ ಮತ್ತು ಪ್ರಶ್ನೆ ತೋರುತ್ತದ ಅಂತ ನಿಮಗೆ ಅನಿಸುತ್ತಿದೆಯಾ ಅಥವಾ ಇಲ್ಲ ಎಂಬ ಅನಿಸಿಕೆಯನ್ನ ತಪ್ಪದೆ ಕಮೆಂಟ್ ಮಾಡಿ. ಸೌತ್ ಹ್ಯಾಂಪ್ಟನ್ ನಲ್ಲಿ ನಡೆದಂತಹ ಭಾರತ ಮತ್ತು ಇಂಗ್ಲೆಂಡ್ ತಂಡದ ನಡುವಿನ ನಡೆದಂತಹ 5ನೇ ಟಿ20 ಪಂದ್ಯದಲ್ಲಿ ಟಾಸ್ ಗೆದ್ದಂತಹ ಭಾರತ ಮೊದಲು ಫೀಲ್ಡಿಂಗ್ ಅನ್ನ ಆಯ್ಕೆ ಮಾಡಿಕೊಂಡಿತು. ಇನ್ನು ಟಾಸ್ ಸೋತ ಮೊದಲು ಬ್ಯಾಟಿಂಗ್ ಇಳಿದಂತಹ ಇಂಗ್ಲೆಂಡ್ ನಿಗದಿತ 20 ಓವರ್ಗಳಲ್ಲಿ 3 ವಿಕೆಟ್ ಕಳೆದುಕೊಂಡು 257 ರನ್ಗಳನ್ನು ಪಡೆದಿತ್ತು. ಇನ್ನು ಗೆಲುವಿಗಾಗಿ 258 ರನ್ಗಳ ಗುರಿಯನ್ನು ಪಡೆದ ಭಾರತ ನಿಗದಿತ 20 ಓವರ್ಗಳಲ್ಲಿ 8 ವಿಕೆಟ್ ಕಳೆದುಕೊಂಡು 201 ರನ್ಗಳನ್ನು ಮಾತ್ರ ಹೊಡೆಯಿತು. ಈ ಮೂಲಕ 5ನೇ ಟಿ20 ಪಂದ್ಯದಲ್ಲಿ ಭಾರತ ಇಂಗ್ಲೆಂಡ್ ಎದುರು 56 ರನ್ಗಳ ಅಂತರದಲ್ಲಿ ಒಂದು ಹೀನಾಯವಾದಂತಹ ಸೋಲನ್ನು ಕೂಡ ಕಂಡಿತು. ಮೂಲಕ ಟಿ20 ಸರಣಿಯಲ್ಲಿ ಗೆಲುವಿನ ಖಾತೆಯನ್ನು ಟೀಂ ಇಂಡಿಯಾ ತರುತ್ತದೆ ಎಂದು ನಿರೀಕ್ಷೆಯಲ್ಲಿ ಟೀಂ ಇಂಡಿಯಾ ಅಭಿಮಾನಿಗಳು ಕೂಡ ಕಾಯ್ತಾ ಇದ್ರು. ಆದರೆ 5ನೇ ಟಿ20 ಪಂದ್ಯದಲ್ಲೂ ಕೂಡ ಟೀಂ ಇಂಡಿಯಾ ಒಂದು ಕಳಪೆ ಪ್ರದರ್ಶನ ತೋರುವುದರ ಮೂಲಕ ಅಭಿಮಾನಿಗಳಿಗೆ ನಿರಾಶೆಯನ್ನು ಮೂಡಿಸಿತು. ಇನ್ನು ಟೀಂ ಇಂಡಿಯಾ ಇಂಗ್ಲೆಂಡ್ ಎದುರು ತೋರಿದಂತಹ ಒಂದು ಕಳಪೆ ಪ್ರದರ್ಶನ ಬಗ್ಗೆ ಪ್ರತಿಕ್ರಿಯೆ ನೀಡುವಂತಹ ಟೀಂ ಇಂಡಿಯಾದ ಮಾಜಿ ಆಟಗಾರ ಸುನಿಲ್ ಗವಾಸ್ಕರ್ ನಿಜವಾಗಿಯೂ ಕೂಡ ಇಂಗ್ಲೆಂಡ್ ಎದುರು ನಡೆದಂತಹ ಟಿ20 ಸರಣಿಯಲ್ಲಿ ಟೀಂ ಇಂಡಿಯಾ ಅತ್ಯಂತ ಕಳಪೆ ಪ್ರದರ್ಶನವನ್ನು ತೋರುವುದು. ಟೀಮ್ ನಲ್ಲಿ ಒಬ್ಬಿಬ್ರು ಆಟಗಾರರು ಫಾರ್ಮ್ ನಲ್ಲಿ ಇಲ್ಲ ಅಂದ್ರೆ ಅರ್ಥ ಮಾಡಿಕೊಳ್ಬಹುದು. ಆದ್ರೆ ಇಡೀ ಟೀಮ್ ಫಾರ್ಮ್ ನಲ್ಲಿ ಇಲ್ಲದೆ ಇರೋದು ನಿಜಕ್ಕೂ ಕೂಡ ಅಂತರಕಾರಿ ವಿಚಾರ. ಎಲ್ಲೋ ಒಂದ್ ಕಡೆ ತಂಡದ ನಾಯಕ ಮತ್ತು ಕೋಚ್ ತಮ್ಮ ಪ್ಲಾನಿಂಗ್ ಅನ್ನ ಸರಿಯಾಗಿ ಮಾಡಿಕೊಂಡು ಬರಲಿಲ್ಲ. ಈ ಕಾರಣದಿಂದಾಗಿ ಇಂಗ್ಲೆಂಡ್ ಎದುರು ನಡೆದಂತಹ ಟಿ20 ಸರಣಿಯಲ್ಲಿ ಟೀಂ ಇಂಡಿಯಾ ಅತ್ಯಂತ ಕಳಪೆ ಪ್ರದರ್ಶನವನ್ನು ತೋರಿತು ಎಂಬುದು ಅವರ ಅನಿಸಿಕೆಯಾಗಿದೆ. ಟೀಂ ಇಂಡಿಯಾ ಉತ್ತಮ ರಣತಂತ್ರದೊಂದಿಗೆ ಇಂಗ್ಲೆಂಡ್ ಎದುರು ಕಣಕ್ಕಿಳಿಯಬೇಕಾಗಿತ್ತು. ಫೀಲ್ಡಿಂಗ್ ನಂತಲೂ ಟೀಂ ಇಂಡಿಯಾ ಅತ್ಯಂತ ಕಳಪೆ ಪ್ರದರ್ಶನವನ್ನು ತೋರಿತು. ಇನ್ನು ಜಸ್ಪ್ರೀತ್ ಬುಮ್ರಾ, ಹಾರ್ದಿಕ್ ಪಾಂಡ್ಯನಂತಹ ಅಂತರ ಸ್ಥಿತಿಯಲ್ಲಿ ಟೀಂ ಇಂಡಿಯಾದ ಬೌಲಿಂಗ್ ಲೈನ್ ಕೂಡ ತುಂಬಾನೇ ವೀಕ್ ಆಗಿ ಕಂಡಿತು. ಇನ್ನು ಟೀಂ ಇಂಡಿಯಾದ ಬ್ಯಾಟ್ಸ್ಮನ್ ಗಳು ಕೂಡ ಅತ್ಯಂತ ನಿರಾಶಾದಾಯಕ ಪ್ರದರ್ಶನವನ್ನು ತೋರಿದರು. ಈ ಸೋಲಿನಿಂದ ಹೊರಬರುವುದು ಟೀಂ ಇಂಡಿಯಾಗೆ ಕಷ್ಟವಾಗಬಹುದು. ಸದ್ಯ ಟೀಂ ಇಂಡಿಯಾ ಟಿ20ಯಲ್ಲಿ ತನ್ನ ನಂಬರ್ 1 ಪಟ್ಟವನ್ನು ಕೂಡ ಕಳೆದುಕೊಂಡಿದೆ. ಸದ್ಯ ಇಂಗ್ಲೆಂಡ್ ಟಿ20 ಪಂದ್ಯದಲ್ಲಿ ನಂಬರ್ 1 ಸ್ಥಾನಕ್ಕೇರಿದೆ. ಕಡೆ ಪಕ್ಷ ಜುಲೈ 14ರಂದು ಅಂದ್ರೆ ಎಂದು ನಡೆಯುವಂತಹ ಏಕದಿನ ಸರಣಿಯಲ್ಲಾದರೂ ಟೀಂ ಇಂಡಿಯಾ ಒಂದು ಅದ್ಭುತ ಪ್ರದರ್ಶನವನ್ನು ತೋರಲಿ, ಗೆಲುವಿನ ಲಯಕ್ಕೆ ಬರಬೇಕೆಂದು ನಾವು ಆಗ್ರಹಿಸೋಣ ಎಂದು ಸುನಿಲ್ ಗವಾಸ್ಕರ್ ಅವರು ತಿಳಿಸಿದರು. ಸ್ನೇಹಿತರೆ, ವಿಡಿಯೋ ಬಗ್ಗೆ ನಿಮಗೆ ಅನಿಸುತ್ತೆ ತಪ್ಪದೆ ಕಮೆಂಟ್ ಮಾಡಿ. ಇದೇ ತರ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನೆಲ್ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.